ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದಂತ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಜಾಗ ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟದಲ್ಲಿ ಆತ ಒಂದು ಜಾಗವನ್ನ ತೋರಿಸಿದ್ದು, ಆ ಜಾಗದಲ್ಲಿ ಎಸ್ಐಟಿ ತನಿಖಾ ತಂಡ ಈಗ ತನಿಖೆಯನ್ನ ಮುಂದುವರೆಸಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನನ್ನೊಂದಿಗೆ ನನ್ನ ಕ್ಯಾಮರಾ ಪರ್ಸನ್ ಮಧು ಈಗ ನಿಮಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನಾವೀಗ ಒಂದು ರಹಸ್ಯವಾದಂತಹ ಜಾಗದಿಂದ ಕೂತು ಆ ಒಂದು ರಹಸ್ಯ ಜಾಗದಲ್ಲಿ ಏನು ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ, ಆ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೊಸ ಜಾಗವನ್ನ ತೋರಿಸಿರುವಂತಹ ಈ ಒಂದು ಮುಸುಕುದಾರಿ ವ್ಯಕ್ತಿ ಈ ಜಾಗದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಈ ಜಾಗದಲ್ಲಿ ಏನಾದ್ರೂ ಪ್ರಮುಖವಾಗಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಜೆಸಿಬಿಯನ್ನ ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪರದೆಯನ್ನ ಕಟ್ಟಿ ಆ ಪರದೆಯ ಹಿಂಭಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಒಂದು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದ್ದಾರೆ. ನಿನ್ನೆಯೂ ಕೂಡ ಆತ ಹೊಸ ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ದ. ಪ್ರಮುಖವಾಗಿ 2 ಜಾಗಗಳಲ್ಲಿ ಆತ ತೋರಿಸಿದ್ದ, ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಒಂದು ದಿನ ಕಾಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಹಾಗಾಗಿ ಇವತ್ತು ಹೊಸ ಪಾಯಿಂಟ್ಗೆ ಕರ್ಕೊಂಡ್ಬಂದಿದ್ದು ರತ್ನಗಿರಿ ಬೆಟ್ಟದಲ್ಲಿ ಹೊಸ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಮುಂದಾಗಿದ್ದು, ಅಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರೋದನ್ನ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗವನ್ನ ವಿಡಿಯೋವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಜೆಸಿಬಿ ಮೂಲಕ ಆ ಒಂದು ಜಾಗದಲ್ಲಿ ಒಂದು ತೆರವು ಮಾಡೋದಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಾವಿಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸ್ಥಳೀಯ ಪೊಲೀಸರಿಂದ ಹಿಡಿದು ಕೆಎಸ್ಆರ್ಪಿ ತುಕಡಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಮುಸುಕುದಾರಿ ವ್ಯಕ್ತಿ ತೋರಿಸುವಂತಹ ಒಂದು ಜಾಗವನ್ನ ವಿಡಿಯೋ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಾಗಿರ್ಬೋದು. ಸೋಕೋ ಟೀಮ್ ಒಂದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗವನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಗ್ರಾಫ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸೋಕೋ ಟೀಮ್ ಈ ಜಾಗ ಎಂತದ್ದು, ಈ ಜಾಗದ ಹೆಸರೇನು, ಈ ಜಾಗಕ್ಕೆ ಆತ ಯಾವಾಗ ಬಂದಿದ್ದ, ಎಲ್ಲಿ ಊತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ದಾಖಲೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನ ಕೊಡ್ತಾನೆ, ಆತ ಹೇಳುವಂತ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂತಹ ಕೆಲಸವನ್ನ ಈಗ ತನಿಖಾ ತಂಡ ಮಾಡ್ತಾ ಇದೆ. ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅನೇಕ ಅಧಿಕಾರಿಗಳು ಕೂಡ ಈಗ ಬಿಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ವಕೀಲರ ತಂಡ ಕೂಡ ಅಲ್ಲೇ ಬಿಡುಬಿಟ್ಟಿದೆ. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗಕ್ಕೆ ಸಂಪೂರ್ಣವಾಗಿ ಪರದೆಯನ್ನ ಹಾಕಿ ಅಲ್ಲಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೂ ಕೂಡ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಜಾಗ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು, ಆ ಜಾಗದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇವತ್ತು ನೋಡಿ, ಈಗ 2 ಗಂಟೆ ಆಗ್ತಾ ಬರ್ತಾ ಇದೆ ಸಮಯ. ಈ ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ಈ ರತ್ನಗಿರಿ ಬೆಟ್ಟದ ರಹಸ್ಯ ಏನಾದ್ರೂ ಇವತ್ತು ಹೊರಕ್ಕೆ ಬರುತ್ತಾ ಅಥವಾ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂತ ಜಾಗದಲ್ಲಿ ಏನಾದ್ರೂ ಕುರುಹುಗಳು ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದಂತ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಜಾಗ ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟದಲ್ಲಿ ಆತ ಒಂದು ಜಾಗವನ್ನ ತೋರಿಸಿದ್ದು, ಆ ಜಾಗದಲ್ಲಿ ಎಸ್ಐಟಿ ತನಿಖಾ ತಂಡ ಈಗ ತನಿಖೆಯನ್ನ ಮುಂದುವರೆಸಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನನ್ನೊಂದಿಗೆ ನನ್ನ ಕ್ಯಾಮರಾ ಪರ್ಸನ್ ಮಧು ಈಗ ನಿಮಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನಾವೀಗ ಒಂದು ರಹಸ್ಯವಾದಂತಹ ಜಾಗದಿಂದ ಕೂತು ಆ ಒಂದು ರಹಸ್ಯ ಜಾಗದಲ್ಲಿ ಏನು ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ, ಆ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೊಸ ಜಾಗವನ್ನ ತೋರಿಸಿರುವಂತಹ ಈ ಒಂದು ಮುಸುಕುದಾರಿ ವ್ಯಕ್ತಿ ಈ ಜಾಗದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಈ ಜಾಗದಲ್ಲಿ ಏನಾದ್ರೂ ಪ್ರಮುಖವಾಗಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ
ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಜೆಸಿಬಿಯನ್ನ ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪರದೆಯನ್ನ ಕಟ್ಟಿ ಆ ಪರದೆಯ ಹಿಂಭಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಒಂದು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದ್ದಾರೆ. ನಿನ್ನೆಯೂ ಕೂಡ ಆತ ಹೊಸ ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ದ. ಪ್ರಮುಖವಾಗಿ 2 ಜಾಗಗಳಲ್ಲಿ ಆತ ತೋರಿಸಿದ್ದ, ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಒಂದು ದಿನ ಕಾಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಹಾಗಾಗಿ ಇವತ್ತು ಹೊಸ ಪಾಯಿಂಟ್ಗೆ ಕರ್ಕೊಂಡ್ಬಂದಿದ್ದು ರತ್ನಗಿರಿ ಬೆಟ್ಟದಲ್ಲಿ ಹೊಸ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಮುಂದಾಗಿದ್ದು, ಅಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರೋದನ್ನ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗವನ್ನ ವಿಡಿಯೋವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಜೆಸಿಬಿ ಮೂಲಕ ಆ ಒಂದು ಜಾಗದಲ್ಲಿ ಒಂದು ತೆರವು ಮಾಡೋದಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಾವಿಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸ್ಥಳೀಯ ಪೊಲೀಸರಿಂದ ಹಿಡಿದು ಕೆಎಸ್ಆರ್ಪಿ ತುಕಡಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಮುಸುಕುದಾರಿ ವ್ಯಕ್ತಿ ತೋರಿಸುವಂತಹ ಒಂದು ಜಾಗವನ್ನ ವಿಡಿಯೋ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಾಗಿರ್ಬೋದು. ಸೋಕೋ ಟೀಮ್ ಒಂದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗವನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಗ್ರಾಫ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸೋಕೋ ಟೀಮ್ ಈ ಜಾಗ ಎಂತದ್ದು, ಈ ಜಾಗದ ಹೆಸರೇನು, ಈ ಜಾಗಕ್ಕೆ ಆತ ಯಾವಾಗ ಬಂದಿದ್ದ, ಎಲ್ಲಿ ಊತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ದಾಖಲೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನ ಕೊಡ್ತಾನೆ, ಆತ ಹೇಳುವಂತ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂತ ಕೆಲಸವನ್ನ ಈಗ ತನಿಖಾ ತಂಡ ಮಾಡ್ತಾ ಇದೆ. ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅನೇಕ ಅಧಿಕಾರಿಗಳು ಕೂಡ ಈಗ ಬಿಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ವಕೀಲರ ತಂಡ ಕೂಡ ಅಲ್ಲೇ ಬಿಡುಬಿಟ್ಟಿದೆ. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗಕ್ಕೆ ಸಂಪೂರ್ಣವಾಗಿ ಪರದೆಯನ್ನ ಹಾಕಿ ಅಲ್ಲಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೂ ಕೂಡ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಜಾಗ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು, ಆ ಜಾಗದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇವತ್ತು ನೋಡಿ, ಈಗ 2 ಗಂಟೆ ಆಗ್ತಾ ಬರ್ತಾ ಇದೆ ಸಮಯ. ಈ ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ಈ ರತ್ನಗಿರಿ ಬೆಟ್ಟದ ರಹಸ್ಯ ಏನಾದ್ರೂ ಇವತ್ತು ಹೊರಕ್ಕೆ ಬರುತ್ತಾ ಅಥವಾ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂತ ಜಾಗದಲ್ಲಿ ಏನಾದ್ರೂ ಕುರುಹುಗಳು ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದಂತ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಜಾಗ ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟದಲ್ಲಿ ಆತ ಒಂದು ಜಾಗವನ್ನ ತೋರಿಸಿದ್ದು, ಆ ಜಾಗದಲ್ಲಿ ಎಸ್ಐಟಿ ತನಿಖಾ ತಂಡ ಈಗ ತನಿಖೆಯನ್ನ ಮುಂದುವರೆಸಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನನ್ನೊಂದಿಗೆ ನನ್ನ ಕ್ಯಾಮರಾ ಪರ್ಸನ್ ಮಧು ಈಗ ನಿಮಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನಾವೀಗ ಒಂದು ರಹಸ್ಯವಾದಂತಹ ಜಾಗದಿಂದ ಕೂತು ಆ ಒಂದು ರಹಸ್ಯ ಜಾಗದಲ್ಲಿ ಏನು ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ ಆ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೊಸ ಜಾಗವನ್ನ ತೋರಿಸಿರುವಂತಹ ಈ ಒಂದು ಮುಸುಕುದಾರಿ ವ್ಯಕ್ತಿ ಈ ಜಾಗದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಈ ಜಾಗದಲ್ಲಿ ಏನಾದ್ರೂ ಪ್ರಮುಖವಾಗಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಜೆಸಿಬಿಯನ್ನ ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪರದೆಯನ್ನ ಕಟ್ಟಿ ಆ ಪರದೆಯ ಹಿಂಭಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಒಂದು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದ್ದಾರೆ. ನಿನ್ನೆಯೂ ಕೂಡ ಆತ ಹೊಸ ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ದ. ಪ್ರಮುಖವಾಗಿ 2 ಜಾಗಗಳಲ್ಲಿ ಆತ ತೋರಿಸಿದ್ದ, ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಒಂದು ದಿನ ಕಾಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಹಾಗಾಗಿ ಇವತ್ತು ಹೊಸ ಪಾಯಿಂಟ್ಗೆ ಕರ್ಕೊಂಡ್ಬಂದಿದ್ದು ರತ್ನಗಿರಿ ಬೆಟ್ಟದಲ್ಲಿ ಹೊಸ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಮುಂದಾಗಿದ್ದು, ಅಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರೋದನ್ನ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗವನ್ನ ವಿಡಿಯೋವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಜೆಸಿಬಿ ಮೂಲಕ ಆ ಒಂದು ಜಾಗದಲ್ಲಿ ಒಂದು ತೆರವು ಮಾಡೋದಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನಾವಿಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸ್ಥಳೀಯ ಪೊಲೀಸರಿಂದ ಹಿಡಿದು ಕೆಎಸ್ಆರ್ಪಿ ತುಕಡಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಒಂದಷ್ಟು
ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಮುಸುಕುಧಾರಿ ವ್ಯಕ್ತಿ ತೋರಿಸುವಂತ ಒಂದು ಜಾಗವನ್ನ ವಿಡಿಯೋ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಾಗಿರ್ಬೋದು. ಸೋಕೋ ಟೀಮ್ ಒಂದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗವನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಗ್ರಾಫ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸೋಕೋ ಟೀಮ್ ಈ ಜಾಗ ಎಂತದ್ದು, ಈ ಜಾಗದ ಹೆಸರೇನು, ಈ ಜಾಗಕ್ಕೆ ಆತ ಯಾವಾಗ ಬಂದಿದ್ದ, ಎಲ್ಲಿ ಊತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ದಾಖಲೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನ ಕೊಡ್ತಾನೆ, ಆತ ಹೇಳುವಂತ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂತ ಕೆಲಸವನ್ನ ಈಗ ತನಿಖಾ ತಂಡ ಮಾಡ್ತಾ ಇದೆ. ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅನೇಕ ಅಧಿಕಾರಿಗಳು ಕೂಡ ಈಗ ಬಿಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ವಕೀಲರ ತಂಡ ಕೂಡ ಅಲ್ಲೇ ಬಿಡುಬಿಟ್ಟಿದೆ. ಮುಸುಕುದಾರಿ ತೋರಿಸ್ತಾ ಇರುವಂತಹ ಜಾಗಕ್ಕೆ ಸಂಪೂರ್ಣವಾಗಿ ಪರದೆಯನ್ನ ಹಾಕಿ ಅಲ್ಲಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೂ ಕೂಡ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಜಾಗ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು ಆ ಜಾಗದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇವತ್ತು ನೋಡಿ, ಈಗ 2 ಗಂಟೆ ಆಗ್ತಾ ಬರ್ತಾ ಇದೆ ಸಮಯ. ಈ ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ಈ ರತ್ನಗಿರಿ ಬೆಟ್ಟದ ರಹಸ್ಯ ಏನಾದ್ರೂ ಇವತ್ತು ಹೊರಕ್ಕೆ ಬರುತ್ತಾ ಅಥವಾ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂತ ಜಾಗದಲ್ಲಿ ಏನಾದ್ರೂ ಕುರುಹುಗಳು ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ